Hi friends, so we are studying Company Law and Administration, Chapter 1, Joint Stock Companies. We are in the fourth session. So in previous session, we have discussed kinds of companies, companies limited by shares, companies limited by guarantee, companies or which are unlimited companies, and public company and private company. In this session, we are going to discuss other kinds of companies. So what are those other kinds of companies we are going to discuss? So first, one person company. ಸೊ ಇದರ ಹೆಸರೇ ಸೂಚಿಸುವ ಹಾಗೆ ಈ ಕಂಪನಿಯಲ್ಲಿ ಮೆಂಬರ್ ಒಬ್ಬರೇ ಇರ್ತಾರೆ. ಕಂಪನಿಯ ಷೇರುಗಳನ್ನು ಶೇರ್ ಮೊತ್ತವನ್ನು ಎಲ್ಲ ಒಬ್ಬನೇ ವ್ಯಕ್ತಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಮತ್ತು ಕಂಪನಿಗೆ ಸಂಬಂಧಪಟ್ಟಂಥ ಎಲ್ಲ ಮ್ಯಾನೇಜ್ಮೆಂಟ್ ಅಫೇರ್ಸ್, ಮ್ಯಾನೇಜ್ಮೆಂಟ್ ಕೀ ಡಿಸಿಷನ್ಸ್ ಎಲ್ಲವನ್ನು ಒಬ್ಬ ವ್ಯಕ್ತಿ ತಗೊಳ್ಳೋದಕ್ಕೆ ಜವಾಬ್ದಾರಿಯನ್ನು ಹೊತ್ತಿರ್ತಾರೆ. ಓಕೆ, so section 2 clause 6 2 of the Companies Act 2013 OPC means a company which has only one person as a member. ಓಕೆ, ಈ ಕಂಪನಿಯಲ್ಲಿ ಓನ್ಲಿ ಒಬ್ಬ ವ್ಯಕ್ತಿ ಮಾತ್ರ ಕಂಪನಿಯ ಮೆಂಬರ್ ಆಗಿರ್ತಾರೆ ಆ್ಯಂಡ್ ಹಿ ಈಸ್ ಗೋಯಿಂಗ್ ಟು ಕಾನ್ಸ್ಟಿಟ್ಯೂಟ್ ಅ ಕಂಪನಿ ಅಂಡರ್ ದಿ ಒನ್ ಪರ್ಸನ್ ಕಂಪನಿ ಕಾನ್ಸೆಪ್ಟ್. ಸೊ ಈ ಒಂದು ಒನ್ ಪರ್ಸನ್ ಕಂಪನಿ ಲೀಗಲ್ ಸಿಸ್ಟಮಲ್ಲಿ ಏನೊಂದು ಯಾವ ಒಂದು ಉದ್ದೇಶಕ್ಕೆ ನಾವು ತಂದಿದ್ದೀವಿ ಅಂತಂದರೆ, ಮೈಕ್ರೋ ಆ್ಯಂಡ್ ಸ್ಮಾಲ್ ಎಂಟ್ರಪ್ರಿನರ್ಶಿಪ್ ಆ್ಯಕ್ಟಿವಿಟಿಯನ್ನು ಡೆವಲಪ್ ಮಾಡೋ ಒಂದು ಉದ್ದೇಶದಿಂದ ಈ ಒನ್ ಪರ್ಸನ್ ಕಂಪನಿ ಕಾನ್ಸೆಪ್ಟನ್ನು ಕಂಪನೀಸ್ ಆ್ಯಕ್ಟ್ 2013ನಲ್ಲಿ ಹೊಸದಾಗಿ ಇಂಟ್ರಡ್ಯೂಸ್ ಮಾಡಲಾಯಿತು. ಓಕೆ, ಈ ಒನ್ ಪರ್ಸನ್ ಕಂಪನಿಯನ್ನು ನಾವು ಯಾವ ಥರ ಫಾರ್ಮ್ ಮಾಡಬೇಕು, ಏನು ಪ್ರೊಸೀಜರ್ ಇದೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ವಿಷಯವನ್ನು ನೋಡಬೇಕಾಗತ್ತೆ. ಸೊ ಇಲ್ಲೇನಾಗುತ್ತೆ ನೋಡಿ, ಸೊ ಟು ಫಾರ್ಮ್ ಅ ಒನ್ ಪರ್ಸನ್ ಕಂಪನಿ ಓನ್ಲಿ ನ್ಯಾಚುರಲ್ ಪರ್ಸನ್ ಕ್ಯಾನ್ ಫಾರ್ಮ್ ದಿ ಒನ್ ಪರ್ಸನ್ ಕಂಪನಿ. ಅಂದರೆ ಇನ್ನೊಂದು ಕಂಪನಿಯನ್ನು ಒನ್ ಪರ್ಸನ್ ಕಂಪನಿ ಅಂತ ಫಾರ್ಮ್ ಮಾಡೋಕ್ಕೆ ಅವಕಾಶ ಇಲ್ಲ. ಬಟ್ ಬೇರೆ ಕಂಪನಿಗಳಲ್ಲಿ ಒಂದು ಕಂಪನಿ ಶೇರ್ ಹೋಲ್ಡರ್ ಆಗ್ಬೋದು. ಈಗ ಕಂಪನಿ ಎ ಅಂತ ಇದೆ, ಬಿ ಅಂತಕ್ಕಂಥ ಕಂಪನಿ ಹೊಸದಾಗಿ ಮಾರ್ಕೆಟಲ್ಲಿ ಬರ್ತಾ ಇದೆ ಅಂತಂದರೆ ಬಿ ಅಂತಕ್ಕಂಥ ಕಂಪನಿಯ ಶೇರ್ ಬಂಡವಾಳದಲ್ಲಿ ಕಂಪನಿ ಎ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಆದರೆ ಒನ್ ಪರ್ಸನ್ ಕಂಪನಿಯ ಬಂಡವಾಳದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಒನ್ ಪರ್ಸನ್ ಕಂಪನಿಯನ್ನು ಹುಟ್ಟಾಕೋಕ್ಕೆ ಅವಕಾಶ ಇಲ್ಲ. ಓನ್ಲಿ ನ್ಯಾಚುರಲ್ ಪರ್ಸನ್, ಓಕೆ, ನೈಸರ್ಗಿಕ ವ್ಯಕ್ತಿಗಳು ಮಾತ್ರ ಒನ್ ಪರ್ಸನ್ ಕಂಪನಿಯನ್ನು ಸ್ಥಾಪನೆ ಮಾಡೋದಕ್ಕೆ ಅವಕಾಶ ಇದೆ, ರೈಟ್. ಇನ್ನೊಂದು ನೋಡಿ, ಅದೇ ಥರ ಓನ್ಲಿ ರೆಸಿಡೆಂಟ್ ಆಫ್ ಇಂಡಿಯಾ, ಓಕೆ, ಭಾರತದ ಪೌರತ್ವವನ್ನು ಹೊಂದಿರತಕ್ಕಂಥ ವ್ಯಕ್ತಿ, ಭಾರತೀಯ ಪೌರ ಮತ್ತು ಭಾರತೀಯ ನಾಗರಿಕ ಅಥವಾ ಭಾರತೀಯ ಮೂಲ ನಿವಾಸಿಯಾಗಿರ್ತಕ್ಕಂಥ ವ್ಯಕ್ತಿ ಒನ್ ಪರ್ಸನ್ ಕಂಪನಿಯನ್ನು ಸ್ಥಾಪನೆ ಮಾಡೋಕ್ಕೆ ಸಾಧ್ಯತೆ ಇದೆ. ಬೇರೆ ಹೊರಗಿನ ಯಾವುದೋ ಒಂದು ದೇಶದ ವ್ಯಕ್ತಿ ಮಿಲಿಯನ್ ಡಾಲರ್ ಒಬ್ಬ ಶ್ರೀಮಂತ ವ್ಯಕ್ತಿ ಬಂದು ನಮ್ಮ ದೇಶದಲ್ಲಿ ಒನ್ ಪರ್ಸನ್ ಕಂಪನಿಯನ್ನು ಸ್ಥಾಪನೆ ಮಾಡೋದಕ್ಕೆ ಅವಕಾಶ ಇಲ್ಲ. ಒನ್ ಪರ್ಸನ್ ಕಂಪನಿ ಸ್ಥಾಪನೆ ಮಾಡೋದಕ್ಕೆ ಅವನು ಭಾರತದವನೇ ಆಗಿರಬೇಕು ಮತ್ತು ಭಾರತದ ಪೌರತ್ವವನ್ನು ಹೊಂದಿರತಕ್ಕಂಥ ವ್ಯಕ್ತಿಯಾಗಿರಬೇಕು. ಅದೇ ಥರ ಈ ಒನ್ ಪರ್ಸನ್ ಕಂಪನಿಯನ್ನು ಸ್ಥಾಪನೆ ಮಾಡ್ತಕ್ಕಂಥ ವ್ಯಕ್ತಿ ಕಡ್ಡಾಯವಾಗಿ ತನ್ನ ನಾಮಿನಿಯನ್ನು ಇವನು ಡಿಫೈನ್ ಮಾಡಬೇಕಾಗತ್ತೆ. ತಾನು ಈ ವ್ಯಕ್ತಿ ಡೆತ್ ಆದಮೇಲೆ ಯಾವುದೋ ಒಂದು ಕಾರಣದಿಂದ ವ್ಯಕ್ತಿಗೆ ಕಂಪನಿಯ ಅಫೇರ್ಸನ್ನು ನೋಡೋಕ್ಕಾಗಲ್ಲ ಅಂತಂದರೆ ಅಂಥ ಒಂದು ಪರಿಸ್ಥಿತಿಯಲ್ಲಿ ಯಾವ ವ್ಯಕ್ತಿ ಈ ಕಂಪನಿಯನ್ನು ನೋಡ್ಕೊಂಡು ಹೋಗಬೇಕು ಅನ್ನೋದಕ್ಕೆ ನಾಮಿನಿ ಇರ್ತಾರೆ. ಬಟ್ ಅದರ್ ಕೈಂಡ್ಸ್ ಆಫ್ ಕಂಪನಿಯಲ್ಲಿ ಏನಾಗುತ್ತೆ, ಒಬ್ಬ ಶೇರ್ ಹೋಲ್ಡರ್ ಹೋದರೆ ಆ ಶೇರ್ಸನ್ನು ಇನ್ನೊಬ್ಬ ವ್ಯಕ್ತಿ ಖರೀದಿ ಮಾಡಿಕೊಂಡು ಅವನು ಆ ಕಂಪನಿಯ ಶೇರ್ ಹೋಲ್ಡರ್ ಆಗಿ ಕಂಪನಿಯ ಸಂಬಂಧಪಟ್ಟಂಥ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾರೆ. ಬಟ್ ಒನ್ ಪರ್ಸನ್ ಕಂಪನಿಯಲ್ಲಿ ಆ ವ್ಯಕ್ತಿ ಹೋದ್ಮೇಲೆ ಆ ಕಂಪನಿ ಡಿಸಾಲ್ವ್ ಆಗುತ್ತೆ ಅಥವಾ ಲಿಕ್ವಿಡೇಟ್ ಆಗುತ್ತೆ. ಸೊ ಹೀಗಾಗಿ ಆ ಕಂಪನಿ ಆ ಥರ ಆಗಬಾರ್ದು ಅಂತಂದರೆ ಮುಂಚಿತವಾಗಿಯೇ ಆ ವ್ಯಕ್ತಿ ಕಂಪನಿಯ ನಾಮಿನಿಯನ್ನು ನೇಮಕ ಮಾಡಬೇಕಾಗತ್ತೆ. ನಾನು ಹೋದ್ಮೇಲೆ ಈ ವ್ಯಕ್ತಿ ಈ ಕಂಪನಿಯ ಅಫೇರ್ಸನ್ನು ನೋಡ್ಕೊಂಡು ಹೋಗ್ತಾರೆ ಅಂತ ಹೇಳಬೇಕಾಗತ್ತೆ. ಅದೇ ಥರ ನೋಡಿ, ಒಬ್ಬ ವ್ಯಕ್ತಿ ಒಂದಕ್ಕಿಂತ ಹೆಚ್ಚಿಗೆ ಒನ್ ಪರ್ಸನ್ ಕಂಪನಿಯನ್ನು ಸ್ಥಾಪನೆ ಮಾಡೋ ಹಾಗಿಲ್ಲ. ಓಕೆ, ಭಾರತದ ಒಬ್ಬ ವ್ಯಕ್ತಿ ಒಂದು ಕಂಪನಿ ಎ ಒನ್ ಪರ್ಸನ್ ಕಂಪನಿ ಸ್ಥಾಪನೆ ಮಾಡಿ ಕಂಪನಿ ಬಿ ಒನ್ ಪರ್ಸನ್ ಕಂಪನಿ ಅಂತ ಸ್ಥಾಪನೆ ಮಾಡೋಕ್ಕೆ ಬರೋದಿಲ್ಲ. ಒಬ್ಬ ವ್ಯಕ್ತಿ ತನ್ನ ಜೀವಿತಾವಧಿಯಲ್ಲಿ ಒಂದು ಒನ್ ಪರ್ಸನ್ ಕಂಪನಿಯನ್ನು ಮಾತ್ರ ಸ್ಥಾಪನೆ ಮಾಡಬಹುದು. ಓಕೆ, ಅದೇ ಥರ ನೋಡಿ, ಈ ಒನ್ ಪರ್ಸನ್ ಕಂಪನಿಯನ್ನು ಸ್ಥಾಪನೆ ಮಾಡೋದಕ್ಕೆ ಅಪ್ರಾಪ್ತ ವಯಸ್ಕರು ಎಲಿಜಿಬಲ್ ಇಲ್ಲ. ಓಕೆ, ಅಪ್ರಾಪ್ತ ವಯಸ್ಕರು ಅಂತಂದರೆ 18 ವರ್ಷಕ್ಕಿಂತ ಕಡಿಮೆ ವಯಸ್ಸನ್ನು ಹೊಂದಿರತಕ್ಕಂಥ ವ್ಯಕ್ತಿ ಒನ್ ಪರ್ಸನ್ ಕಂಪನಿಯನ್ನು ಸ್ಥಾಪನೆ ಮಾಡೋದಕ್ಕೆ ಅವಕಾಶ ಇಲ್ಲ. ಆಮೇಲೆ ಒನ್ ಪರ್ಸನ್ ಕಂಪನಿ ಅಂತ ಸ್ಥಾಪನೆ ಮಾಡಿ ಅಂಥ ಕಂಪನಿಗಳನ್ನು ಕಂಪನಿ ವಿತ್ ಚಾರಿಟೇಬಲ್ ಆಬ್ಜೆಕ್ಟ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಅವಕಾಶ ಇಲ್ಲ. ಬಟ್ ಒನ್ ಕಂಪನಿ ಅಂತ ಸ್ಥಾಪನೆ ಮಾಡಿ ಅದನ್ನು ಪಬ್ಲಿಕ್ ಕಂಪ್ನಿ, ಪ್ರೈವೇಟ್ ಕಂಪ್ನಿಯಾಗಿ ಕನ್ವರ್ಟ್ ಮಾಡೋದಕ್ಕೆ ಅವಕಾಶ ಇದೆ. ಆದರೆ ಕಂಪನೀಸ್ ವಿತ್ ಚಾರಿಟೇಬಲ್ ಆಬ್ಜೆಕ್ಟ್ ಸೆಕ್ಷನ್ 8 ಕಂಪನೀಸ್ ಅಂತ ಕರಿತೀವಿ. ಸೊ ಸೆಕ್ಷನ್ 8 ಆಫ್ ದಿ ಕಂಪನೀಸ್ ಆ್ಯಕ್ಟ್ 2013 ಅಡಿಯಲ್ಲಿ ಕಂಪನಿ ವಿತ್ ಚಾರಿಟೇಬಲ್ ಆಬ್ಜೆಕ್ಟ್ಸ್ಗಳನ್ನ ನೋಂದಾವಣಿಯನ್ನು ಮಾಡಿರ್ತಾರೆ. ಅಂಥ ಕಂಪನಿಗಳಾಗಿ ಈ ಕಂಪನಿಗಳನ್ನ ನಾವು ಕನ್ವರ್ಟ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಅದೇ ಥರ
ಈ ಒನ್ ಪರ್ಸನ್ ಕಂಪನಿ ಕೆನಾಟ್ ಕ್ಯಾರಿ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಬಿಸ್ನೆಸ್. ಓಕೆ, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಆ್ಯಕ್ಟಿವಿಟೀಸನ್ನು ಒನ್ ಪರ್ಸನ್ ಕಂಪನಿ ಮಾಡೋ ಹಾಗಿಲ್ಲ. ಓಕೆ, ಈ ಒಂದು ಬ್ಯಾಂಕಿಂಗ್ NBFC ಅಂತ ಏನು ಕರಿತೀವಿ, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿ ಫಾರ್ಮ್ ಆಫ್ ಬಿಸ್ನೆಸ್ಸನ್ನು ಬಿಟ್ಟು ಬೇರೆ ಬಿಸ್ನೆಸ್ಸನ್ನು ಇವರು ಮಾಡೋದಕ್ಕೆ ಎಲಿಜಿಬಲ್ ಇರ್ತಾರೆ. ಅದೇ ಥರ ಈ ಕಂಪನಿ ಸ್ಥಾಪನೆಯಾದ 2 ವರ್ಷಗಳ ಒಳಗೆ ಬೇರೆ ಯಾವುದೇ ಥರನಾದಂಥ ಕಂಪನಿಯಾಗಿ ಕನ್ವರ್ಟ್ ಆಗೋದಕ್ಕೆ ಅವಕಾಶ ಇಲ್ಲ. ಒನ್ ಪರ್ಸನ್ ಕಂಪನಿಯಾಗಿ ನೋಂದಾವಣಿಯನ್ನು ಹೊಂದಿ ಮಿನಿಮಮ್ 2 ಇಯರ್ಸ್ ಸರ್ವಿಸನ್ನು ಮಿನಿಮಮ್ 2 ಇಯರ್ಸ್ ಬಿಸ್ನೆಸ್ಸನ್ನು ಮಾಡಿದ ಮೇಲೇ ಪ್ರೈವೇಟ್ ಕಂಪ್ನಿನೋ ಪಬ್ಲಿಕ್ ಕಂಪನಿಯಾಗಿನೋ ಅಥವಾ ಬೇರೆ ಇನ್ನಿತರ ಯಾವುದೇ ಒಂದು ಕಂಪನಿಯಾಗಿ ಕನ್ವರ್ಟ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಸೊ ದೀಸ್ ಆರ್ ದಿ ಅಡಿಷನಲ್ ಪ್ರಾವಿಷನ್ಸ್ ಆಫ್ ದಿ ಒನ್ ಪರ್ಸನ್ ಕಂಪನಿ. ರೈಟ್, ಮೂವ್ ಆನ್ ಟು ನೆಕ್ಸ್ಟ್ ಕ್ಯಾಟಗರಿ ಆಫ್ ಕಂಪನಿ ವಿತ್ ಚಾರಿಟೇಬಲ್ ಆಬ್ಜೆಕ್ಟ್ಸ್. ಅಂದರೆ ಈ ಥರನಾದಂಥ ಕಂಪನಿಗಳು ಏನು ಅಂತ ಹೇಳತ್ತಂದರೆ ಇವು ದಾನ ದತ್ತಿಗೋಸ್ಕರ ಹುಟ್ಟಿರ್ತಕ್ಕಂಥ ಕಂಪನಿಗಳು. ಕಂಪನಿ ವಿತ್ ಚಾರಿಟೇಬಲ್ ಆಬ್ಜೆಕ್ಟ್. ಚಾರಿಟಿ ಅಂತಂದರೆ ದಾನ ದತ್ತಿ. ಓಕೆ, ಅಂದರೆ ನಾನ್ ಪ್ರಾಫಿಟ್ ಮೋಟಿವನ್ನು ಇಟ್ಕೊಂಡು ಹುಟ್ಟಿರ್ತಕ್ಕಂಥ ಕಂಪನಿಗಳನ್ನು Section 8 of the Companies Act 2013 provides that where it is proved to the satisfaction of the central government that a person or an association of persons proposed to be registered as a limited company has in its objects the promotion of commerce, art, science, sports, education, research, social welfare, religion, charity, protection of environment, or any other such object. It intends to apply its profits, if any, or other income in promoting its objects, and intends to prohibit the payment of dividend to its members. Okay, so these are the features of company with charitable objects. Though it is a joint stock company, but it has main motive, non-profit motiveನ್ನು ಹೊಂದಿರುತ್ತೆ. ಅಂದರೆ ಇವರ ಉದ್ದೇಶ ಏನಿರುತ್ತೆ ಅಂತ ಹೇಳತ್ತಂದರೆ ದೇ ವಾಂಟ್ ಟು ಪ್ರಮೋಟ್ ಸಮಥಿಂಗ್. ಅಂದರೆ ಯಾವುದೋ ಒಂದು ಸಮಾಜಕ್ಕೆ ಒಳ್ಳೆ ಅನುಕೂಲ ಆಗ್ತಕ್ಕಂಥ ಒಂದು ಚಟುವಟಿಕೆಗಳನ್ನು ಇವರು ಮಾಡ್ತಾ ಇರ್ತಾರೆ. ಇವ್ರದ್ದು ಉದ್ದೇಶ ಪ್ರಾಫಿಟ್ ಗಳಿಸೋದಿರೋದಿಲ್ಲ. ಸಪೋಸ್ ಏನಾದರೂ ಪ್ರಾಫಿಟನ್ನು ಗಳಿಸಿದರೂ ಕೂಡ ಆ ಪ್ರಾಫಿಟನ್ನು ತಿರ್ಗಾ ಮತ್ತೆ ಈ ಒಂದು ಚಾರಿಟೇಬಲ್ ಪರ್ಪಸ್ಗೆ ಬಳಸ್ತಕ್ಕಂಥ ಉದ್ದೇಶವನ್ನು ಹೊಂದಿರತಕ್ಕಂಥ ಕಂಪನಿಗಳು ಅಂತ ಕರಿತೀವಿ. ಸೊ ಇಂಥ ಕಂಪನಿಗಳನ್ನು Section 8 of the Companies Act 2013 ಪ್ರಕಾರ ನೋಂದಾವಣಿಯನ್ನು ಮಾಡ್ಕೋಬೇಕಾಗತ್ತೆ. ರೈಟ್, ಅದೇ ಥರ ನೆಕ್ಸ್ಟ್ ಕ್ಯಾಟಗರಿ ಆಫ್ ಕಂಪನಿ ನೋಡಿ, ಸ್ಮಾಲ್ ಕಂಪನಿ. ಸ್ಮಾಲ್ ಕಂಪನಿ ಈಸ್ ಅ ನ್ಯೂ ಫಾರ್ಮ್ಯಾಟ್ ಆಫ್ ಪ್ರೈವೇಟ್ ಕಂಪನಿ. ಸ್ಮಾಲ್ ಕಂಪನಿ ಅಂತ ಏನು ಕರಿತೀವಿ, ಇಟ್ ಈಸ್ ಅ ಪ್ರೈವೇಟ್ ಕಂಪನಿ. ಇಟ್ ಶುಡ್ ರಿಜಿಸ್ಟರ್ಡ್ ಆಸ್ ಅ ಪ್ರೈವೇಟ್ ಕಂಪನಿ ಆ್ಯಂಡ್ ಇಟ್ ಈಸ್ ಅ ನ್ಯೂ ಫಾರ್ಮ್ಯಾಟ್ ಆಫ್ ಪ್ರೈವೇಟ್ ಕಂಪನಿ ಅಂಡರ್ ಕಂಪನೀಸ್ ಆ್ಯಕ್ಟ್ 2013. Section 2 Clause 8 defines small company as, okay, it means a company other than public company. Means as I already said, it is a private company and it has these restrictions. One is paid up share capital of which does not exceed 50 lakh rupees or such higher amount as may be prescribed, which shall not be more than 5 crore, or turnover of which as per its last profit and loss account does not exceed 2 crore rupees or such higher amount as may be prescribed, which shall not exceed 20 crore rupees. Right? ಇಲ್ಲಿ ನೋಡಿ, ಸ್ಮಾಲ್ ಕಂಪನಿ ಅಂತ ಕರೆಸ್ಕೋಬೇಕು ಅಂದರೆ ಇದರ ಬಂಡವಾಳ 50 ಲಕ್ಷಕ್ಕಿಂತ ಹೆಚ್ಚಿಗೆ ಇರಬಾರ್ದು. ಮತ್ತು ಸಪೋಸ್ 50 ಲಕ್ಷಕ್ಕಿಂತ ಈಗ ಸದ್ಯಕ್ಕೆ 50 ಲಕ್ಷಕ್ಕಿಂತ ಹೆಚ್ಚಿಗೆ ಇರಬಾರ್ದು. ನಾಳೆ ಕಂಪನಿ ಕಾನೂನು ಬದಲಾವಣೆಯನ್ನು ಮಾಡಿದರೂ ಕೂಡ 5 ಕೋಟಿಗಿಂತ ಹೆಚ್ಚಿಗೆ ಆ ಬದಲಾವಣೆ ಆಗಿರಬಾರ್ದು. ಓಕೆ, 50 ಲಕ್ಷದಿಂದ 5 ಕೋಟಿವರೆಗೂ ಕಂಪನಿ ಕಾನೂನು ಏನು ಮಾಡತ್ರಿ, ಬದಲಾವಣೆಯನ್ನು ಮಾಡೋತಕ್ಕಂಥ ಅಧಿಕಾರ ಇರುತ್ತೆ. ಆದರೂ ಕೂಡ 5 ಕೋಟಿಗಿಂತ ಹೆಚ್ಚಿಗೆ ಈ ಕ್ಯಾಪನ್ನು, ಕ್ಯಾಪಿಟಲ್ ಏನೊಂದು ಅಪ್ಪರ್ ಕ್ಯಾಪ್ ಇದೆ ಅಲ್ರಿ, ಇದನ್ನು ಎಕ್ಸೀಡ್ ಆಗೋ ಹಾಗಿಲ್ಲ. ಓಕೆ, ಈಗ ಸದ್ಯಕ್ಕೆ ಸ್ಮಾಲ್ ಕಂಪನಿ ಅಂತ ಕರಿಬೇಕು ಅಂತಂದರೆ ಇದರ ಬಂಡವಾಳ 50 ಲಕ್ಷಕ್ಕಿಂತ ಕಡಿಮೆ ಇರುತ್ತೆ. ಅಥವಾ ಈ ಕಂಪನಿಯ ಟರ್ನ್ ಅಂದರೆ ಲಾಸ್ಟ್ ಆ್ಯಸ್ ಪರ್ ಇಟ್ಸ್ ಲಾಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಕಳೆದ ವರ್ಷದಲ್ಲಿ ಇದರ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಕಳೆದ ವರ್ಷದ ನೋಡಿದರೆ ಇದರದ್ದು ಟರ್ನ್ 2 ಕೋಟಿಗಿಂತ ಹೆಚ್ಚಿಗೆ ಇರೋದಿಲ್ಲ. ಮತ್ತು ಸಪೋಸ್ ಕಂಪನಿ ಕಾನೂನು ಬದಲಾವಣೆಯನ್ನು ಮಾಡಿದರೂ ಕೂಡ ಅದು 20 ಕೋಟಿಗಿಂತ ಹೆಚ್ಚಿಗೆ ಆಗೋ ಹಾಗಿಲ್ಲ. ಓಕೆ, ಸೊ ದಿಸ್ ಈಸ್ ದಿ ಫೀಚರ್ಸ್ ಆಫ್ ಸ್ಮಾಲ್ ಕಂಪನಿ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಗೌರ್ಮೆಂಟ್ ಕಂಪನಿ, ಸರ್ಕಾರಿ ಕಂಪನಿ ಅಂತ ನಾವು ಕರಿತೀವಿ. ಸೊ ವಾಟ್ ಈಸ್ ಗೌರ್ಮೆಂಟ್ ಕಂಪನಿ? Section 2 Clause 5 of the Companies Act 2013 defines government company as any company in which not less than 51% of the paid up share capital is held by the central government or by any state government or governments, or partly by the central government and partly by one or more state government, and includes a company which is a subsidiary company of such government company. So here it is the broad definition given. Section 2 Clause 4-5 of the Companies Act 2013 ಏನಂತ ಹೇಳುತ್ತೆ ಅಂದರೆ,
ಗೌರ್ಮೆಂಟ್ ಕಂಪನಿ ಅಂತ ನಾವು ಕರಿಬೇಕು ಅಂದರೆ ಆ ಕಂಪನಿಯ ಬಂಡವಾಳದಲ್ಲಿ 51% ಅಥವಾ ಅದಕ್ಕಿಂತ ಹೆಚ್ಚಿನ ಪೇಡ್ ಅಪ್ ಶೇರ್ ಕ್ಯಾಪಿಟಲನ್ನು ಕೇಂದ್ರ ಸರ್ಕಾರ ಹೊಂದಿರಬಹುದು, ಇಲ್ಲ ರಾಜ್ಯ ಸರ್ಕಾರ ಹೊಂದಿರಬಹುದು, ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಪಾರ್ಟ್ನರ್ಶಿಪ್ಪಲ್ಲಿ ಹೊಂದಿರಬಹುದು, ಅಥವಾ ರಾಜ್ಯ ಸರ್ಕಾರಗಳೇ ಪಾರ್ಟ್ನರ್ಶಿಪ್ಪಲ್ಲಿ ಅಷ್ಟು ಒಂದು ಮೊತ್ತವನ್ನು 51% ಅಥವಾ ಅದಕ್ಕಿಂತ ಹೆಚ್ಚಿಗೆ ಮೊತ್ತವನ್ನು ಹೊಂದಿದ್ರು ಅಂತ ಹೇಳ್ತಂದರೆ ಅಂಥ ಕಂಪನಿಗಳನ್ನು ಗೌರ್ಮೆಂಟ್ ಕಂಪನಿ ಅಂತ ಕರಿತೀವಿ. ಅಂದರೆ ಕಂಪನಿಯ ಬಂಡವಾಳದಲ್ಲಿ ಅತಿ ಹೆಚ್ಚಿನ ಮೊತ್ತ ಸರ್ಕಾರದ ಕಡೆಯಿಂದ ಇತ್ತು ಅಂತಂದರೆ ಆವಾಗ ಅಂಥ ಕಂಪನಿಗಳನ್ನ ನಾವೇನಂತ ಕರಿತೀವಿ ರೀ, ಗೌರ್ಮೆಂಟ್ ಕಂಪನಿ ಅಂತ ಕರಿತೀವಿ. ರೈಟ್. ಅದೇ ಥರ ಫಾರಿನ್ ಕಂಪನೀಸ್. ಓಕೆ, ಫಾರಿನ್ ಕಂಪನಿ ಅಂದರೆ ನಮ್ಮ ದೇಶದಲ್ಲಿ ನೋಂದಾವಣಿಯನ್ನು ಹೊಂದದೆ ಬೇರೆ ದೇಶದ ಕಾನೂನಿನಡಿಯಲ್ಲಿ ನೋಂದಾವಣಿಯನ್ನು ಹೊಂದಿ ನಮ್ಮ ದೇಶದಲ್ಲಿ ಬಿಸ್ನೆಸ್ ಮಾಡ್ತಕ್ಕಂಥ ಬಿಸ್ನೆಸ್ ಆರ್ಗನೈಸೇಷನ್ಸ್ಗಳು. ಓಕೆ, ಸೆಕ್ಷನ್ 2 ಕ್ಲಾಸ್ 4(2) ಆಫ್ ದಿ ಕಂಪನೀಸ್ ಆ್ಯಕ್ಟ್ 2013 ಡಿಫೈನ್ಸ್ ಫಾರಿನ್ ಕಂಪನಿ ಮೀನ್ಸ್ ಎನಿ ಕಂಪನಿ ಆರ್ ಬಾಡಿ ಕಾರ್ಪೊರೇಟ್ ಇನ್ಕಾರ್ಪೊರೇಟೆಡ್ ಔಟ್ಸೈಡ್ ಇಂಡಿಯಾ which has a place of business in India whether by itself or through an agent physically or through electronic mode and conducts any business in India in any other manner. ಓಕೆ, ತನ್ನ ನೋಂದಾವಣಿಯನ್ನು ಬೇರೆ ದೇಶದ ಕಾನೂನಿನ ವ್ಯವಸ್ಥೆ ಅಡಿಯಲ್ಲಿ ಹೊಂದಿ ನಮ್ಮ ದೇಶದಲ್ಲಿ ಬಿಸ್ನೆಸ್ಸನ್ನು ಮಾಡ್ತಕ್ಕಂಥ ಬಿಸ್ನೆಸ್ ಆರ್ಗನೈಸೇಷನ್ ವೆದರ್ ಇಟ್ ಈಸ್ ಫಿಸಿಕಲಿ ಆರ್ ಎಲೆಕ್ಟ್ರಾನಿಕ್ ಮೋಡ್. ಓಕೆ, ಸೊ ಇಂಥ ಒಂದು ಕಂಪನಿಗಳನ್ನ ನಾವೇನಂತ ಕರಿತೀವಿ ರೀ, ಫಾರಿನ್ ಕಂಪನಿಗಳು ಅಂತ ಕರಿತೀವಿ. ಅದೇ ಥರ ಹೋಲ್ಡಿಂಗ್ ಕಂಪನೀಸ್. Section 2 clause 4(6) of the Companies Act 2013 defines holding company in relation to one or more other companies means a company of which such companies are subsidiary companies. ಓಕೆ, ಹೋಲ್ಡಿಂಗ್ ಕಂಪನಿ ಅಂತ ಹೇಳತ್ತಂತಂದರೆ ಸಣ್ಣ ಈ ಕಂಪನಿಯ ಅಡಿಯಲ್ಲಿ ಇನ್ನೊಂದು ಕಂಪನಿ ಕಾರ್ಯವನ್ನು ನಿರ್ವಹಿಸ್ತಾ ಇರುತ್ತೆ. ಅಂದರೆ ಇನ್ನೊಂದು ಕಂಪನಿಯ ಮ್ಯಾನೇಜ್ಮೆಂಟ್ ಅಫೇರ್ಸ್, ರೆಗ್ಯುಲೇಷನ್ಸ್ ಮತ್ತು ಕಂಪನಿಯ ಬಂಡವಾಳದಲ್ಲಿ ಮೆಜಾರಿಟಿ ಸ್ಟೇಕನ್ನು ಈ ಹೋಲ್ಡಿಂಗ್ ಕಂಪನಿ ಹೊಂದಿರುತ್ತೆ. ಓಕೆ, ಇನ್ನೊಂದು ಕಂಪನಿ ನನಗೆ ಸಬ್ಸಿಡರಿ ಆಗಿದ್ದಾಗ ನಾನು ಆ ಕಂಪನಿಯ ಹೋಲ್ಡಿಂಗ್ ಕಂಪನಿ ಆಗಿರ್ತೀನಿ. ಓಕೆ, ಸೊ ಅಂಥ ಕಂಪನಿಗಳನ್ನು ಹೋಲ್ಡಿಂಗ್ ಕಂಪನಿ ಅಂತ ಕರಿತೀವಿ. ಕಂಪನಿ ಎ ಅಂತಕ್ಕಂಥ ಕಂಪನಿ ತನ್ನ ಒಂದು ಮ್ಯಾನೇಜ್ಮೆಂಟ್ ಅಫೇರ್ಸನ್ನು ಮತ್ತು ಮ್ಯಾನೇಜ್ಮೆಂಟ್ ರಿಲೇಟೆಡ್ ಕೀ ಡಿಸಿಷನ್ಸನ್ನು ಇನ್ನೊಂದು ಕಂಪನಿಗೆ ಸಂಬಂಧಪಟ್ಟಂಥ ಮ್ಯಾನೇಜ್ಮೆಂಟ್ ಅಫೇರ್ಸ್ ಮತ್ತು ಕೀ ಡಿಸಿಷನ್ಸನ್ನು ಹೊಂದಿತ್ತು ಅಂತ ಹೇಳುತ್ತಂದರೆ ಅಂಥ ಕಂಪನಿಗಳನ್ನ ನಾವು ಹೋಲ್ಡಿಂಗ್ ಕಂಪನಿ ಅಂತ ಕರಿತೀವಿ. ಅದೇ ಥರ ಸಬ್ಸಿಡರಿ ಕಂಪನೀಸ್. Okay, Section 2 clause 8(7) of the Companies Act 2013 subsidiary companies means a company in which the holding company controls the composition of the board of directors or exercise or controls more than 1/2 of the total share capital either at its own or together with one or more subsidiary companies. ಓಕೆ, ನೋಡಿ ಇಲ್ಲೇನಾಗುತ್ತೆ ಅಂತಂದರೆ ಸಬ್ಸಿಡರಿ ಕಂಪನಿ ಅಂದರೆ ಇದು ಒಂದು ಯೂನಿಟ್ ಕಂಪನಿ. ಇದರ ಒಂದು ಕಂಟ್ರೋಲ್ಸ್ ಆ್ಯಂಡ್ ಕಾಂಪೋಸಿಷನ್ ಆಫ್ ದಿ ಬೋರ್ಡ್ ಆಫ್ ಡೈರೆಕ್ಟರ್ಸ್, ಈ BOD ಅಂತ ಏನು ಕರಿತೀವಿ, ಬೋರ್ಡ್ ಆಫ್ ಡೈರೆಕ್ಟರ್ಸ್, ಅದರ ಒಂದು ಕಾಂಪೋಸಿಷನನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಅಧಿಕಾರ ಹೋಲ್ಡಿಂಗ್ ಕಂಪನಿ ಇರುತ್ತೆ. ಮತ್ತು ಈ ಕಂಪನಿಯಲ್ಲಿ ಏನೊಂದು ಟೋಟಲ್ ಶೇರ್ ಕ್ಯಾಪಿಟಲ್ ಇರುತ್ತೆ ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚಿಗೆ ಈ ಹೋಲ್ಡಿಂಗ್ ಕಂಪನಿಯವರು ಹೊಂದಿರ್ತಾರೆ. ಸೊ ಈ ಥರನಾದಂಥ ಒಂದು ಲಕ್ಷಣಗಳನ್ನ ಹೊಂದಿರತಕ್ಕಂಥ ಕಂಪನಿ ಸಬ್ಸಿಡರಿ ಕಂಪನಿ ಆಗಿರುತ್ತೆ. ಅಂದರೆ ತಾನು ಇನ್ನೊಂದು ಕಂಪನಿಯ ಅಧೀನದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಅಂಥ ಕಂಪನಿಗಳನ್ನ ಸಬ್ಸಿಡರಿ ಕಂಪನೀಸ್ ಅಂತ ನಾವು ಕರಿತೀವಿ. ಅದೇ ಥರ ಪ್ರೊಡ್ಯೂಸರ್ ಕಂಪನೀಸ್. ಓಕೆ, ಸೆಕ್ಷನ್ 581A ಕ್ಲಾಸ್ 1 ಆಫ್ ದಿ ಕಂಪನೀಸ್ ಆ್ಯಕ್ಟ್ 1956 a producer company is a body corporate having objects or activities specified in section 581B and which is registered as a such under the provisions of the act. The membership of the producer company is open to such people who themselves are the primary producers, which is an activity by which some agricultural produce is produced by such primary producers. ಓಕೆ, ಪ್ರೊಡ್ಯೂಸರ್ ಕಂಪನಿ ಅಂತ ಹೇಳುತ್ತಂತಂದರೆ ಇವು ಜಸ್ಟ್ ಲೈಕ್ ಹೆಂಗಿರ್ತವೆ ಅಂತಂದ್ರೆ ರೀ, ಇದರ ಮೆಂಬರ್ಸ್ಗಳೆಲ್ಲರೂ ಈ ಕಂಪನಿಗೆ ಬೇಕಾಗಿರ್ತಕ್ಕಂಥ ರಾ ಮಟೀರಿಯಲ್ಸ್ಗಳನ್ನ ಮತ್ತು ಕಂಪನಿಗೆ ಬೇಕಾಗಿರ್ತಕ್ಕಂಥ ಪ್ರಾಡಕ್ಟ್ಸ್ಗಳನ್ನ ಸಪ್ಲೈ ಮಾಡೋರೇ ಇರ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ಇದು ಮೆಜಾರಿಟಿ ನಮಗೆ ಅಗ್ರಿಕಲ್ಚರಲಲ್ಲಿ ಕಂಡುಬರುತ್ತೆ. ಹೆಂಗೆ ಅಂತಂದರೆ ಫಾರ್ ಎಕ್ಸಾಂಪಲ್ ಈಗ ಒಂದು ಕೋಆಪ್ರೇಟಿವ್ ಶುಗರ್ ಫ್ಯಾಕ್ಟ್ರಿ ಇದೆ ಅಂದ್ಕೊಳ್ಳಿ, ಅದರ ಮೆಂಬರ್ಸ್ ಎಲ್ಲರೂ ಕೂಡ ಶುಗರ್ ಕೇನನ್ನು ಬೆಳೆಯೋರೇ ಇರ್ತಾರೆ. ಓಕೆ, ಆ ಕಂಪನಿಗೆ ಶುಗರ್ ಕೇನನ್ನು ಸಪ್ಲೈ ಮಾಡೋರು ಯಾರು ಅಂತ ಹೇಳುತ್ತಂತಂದರೆ ಆ ಕಂಪನಿಯ ಮೆಂಬರ್ಸ್. ಓಕೆ, ಪ್ರೈಮರಿ ಪ್ರೊಡ್ಯೂಸರ್ಸ್. ಪ್ರೈಮರಿ ಪ್ರೊಡ್ಯೂಸರ್ ಅಂದರೆ ಪ್ರಾಥಮಿಕ ಉತ್ಪಾದಕರು ಅಂತ ನಾವು ಕರಿತೀವಿ ರೀ. ಈಗ ಅದೇ ಥರ ಕರ್ನಾಟಕದಲ್ಲಿ ಕರ್ನಾಟಕ ಮಿಲ್ಕ್ ಪ್ರೊಡಕ್ಷನ್ ಇದೆ, ಮಿಲ್ಕ್ ಫೆಡರೇಷನ್ ಇದೆ, KMF ಅಂತ ಕರಿತೀವಿ. ನಂದಿನಿ ಹಾಲು ಅಂತ ಬರುತ್ತೆ. ಈ ನಂದಿನಿ ಹಾಲು ಎಲ್ಲಿಂದ ಬರುತ್ತೆ ಅಂತಂದರೆ ಹಳ್ಳಿಯಲ್ಲಿ ಹೈನುಗಾರಿಕೆಯನ್ನು ಮಾಡಿ ಆ ಒಂದು KMFದು ಪ್ರೈಮರಿ ಮೆಂಬರ್ ಆಗಿರ್ತಕ್ಕಂಥವ್ರು ಇದಕ್ಕೆ ಹಾಲು ಮಾರಾಟ ಮಾಡ್ತಾರೆ. ಅದೇ ಹಾಲನ್ನು ತಂದು ಪ್ರೊಸೆಸ್ ಮಾಡಿ ಅದನ್ನು ಮತ್ತೆ ತಿರ್ಗಾ ಮಾರಾಟ ಮಾಡಿ ಬಂದಿರತಕ್ಕಂಥ ಪ್ರಾಫಿಟಲ್ಲಿ ಅವರು ಏನು ಮೆಂಬರ್ಸ್ ಇರ್ತಾರೆ ರೈತರು ಅವರೇ ಅದನ್ನು ಶೇರ್ ಮಾಡ್ಕೊತಾರೆ.
ಸೊ ಇಂಥ ಒಂದು ಕಂಪ್ನಿಗಳನ್ನ ನಾವೇನಂತ ಕರಿತೀವಿ ರೀ, ಪ್ರೊಡ್ಯೂಸರ್ ಕಂಪನೀಸ್ ಅಂತ ಕರಿತೀವಿ. ಅಂದರೆ ಕೆಲವೊಂದು ಆ್ಯಕ್ಟಿವಿಟೀಸ್ಗಳನ್ನ 581B ಸೆಕ್ಷನ್ ಅಡಿಯಲ್ಲಿ ಲಿಸ್ಟ್ ಮಾಡಲಾಗಿದೆ. ಯಾವ ಥರನಾದಂಥ ಚಟುವಟಿಕೆಗಳನ್ನು ಮಾಡ್ತಾ ಒಂದು ಕಂಪನಿ ಸ್ಥಾಪನೆ ಮಾಡಿ ಆ ಕಂಪನಿ ಮುಖಾಂತರ ತಾವುಗಳು ಬೆಳೆದಿರ್ತಕ್ಕಂಥ ವಸ್ತುಗಳನ್ನು, ಬೆಳೆದಿರ್ತಕ್ಕಂಥ ಅಗ್ರಿಕಲ್ಚರ್ ಪ್ರೊಡ್ಯೂಸ್ಗಳನ್ನು ಮಾರಾಟ ಮಾಡೋದಾಗಲಿ ಮತ್ತು ಇನ್ನೊಂದು ಇಂಡಸ್ಟ್ರಿಗೆ ಕಳಿಸ್ಕೊಡ್ತಕ್ಕಂಥ ಚಟುವಟಿಕೆಯನ್ನು ಮಾಡ್ತಾಯಿದ್ರು ಅಂತಂದರೆ ಅಂಥ ಕಂಪ್ನಿಗಳನ್ನ ನಾವು ಪ್ರೊಡ್ಯೂಸರ್ ಕಂಪನೀಸ್ಗಳು ಅಂತ ಕರಿತೀವಿ. ಓಕೆ, ದಿಸ್ ಈಸ್ ದೇ ರೆಫರೆನ್ಸಸ್. ನಾನು ಇಲ್ಲಿ ತೊಗೊಂಡಿರ್ತಕ್ಕಂಥ ಕಾನ್ಸೆಪ್ಟ್ಗಳು ಫೌಂಡೇಶನ್ ಕೋರ್ಸ್ ಬಿಸ್ನೆಸ್ ಲಾ ಲೆಸನ್ 7 ಎಲಿಮೆಂಟ್ಸ್ ಆಫ್ ಕಂಪ್ನಿ ಲಾ 1 ICSI ನ್ಯೂ ಡೆಲ್ಲಿ. ಈ ಸೋರ್ಸಿಂದ ತೊಗೊಂಡು ಈ ಒಂದು PPT ಎಲ್ಲಿ ಏನು ಬಳಸಿದ್ದೀನಿ ನಾನು ಈ ಕಂಟೆಂಟನ್ನು ತೊಗೊಂಡಿದ್ದೀನಿ. ಸೊ ಈಗ ನಿಮಗೆ ಹೆಚ್ಚಿಗೆ ಓದಬೇಕು, ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೇಕು ಅಂದರೆ ನೀವು ಕೂಡ ಈ ಒಂದು ಇಲ್ಲಿ ಹೇಳಿರ್ತಕ್ಕಂಥ ರೆಫರೆನ್ಸ್ ಬುಕ್ಕನ್ನು ನೀವು ಅಧ್ಯಯನ ಮಾಡಿದರೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದು. ಥ್ಯಾಂಕ್ ಯು.